ಬಿಗ್ ಬಾಸ್ ಆಯ್ಕೆ ಯಾತಕ್ಕೆ ಅಂತ ಮೊದಲಿಗೆ, ಯಾಕಂದ್ರೆ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ರಿ, ಮಾಡ್ಲಿಂಗ್ ಮಾಡ್ತಾ ಇದ್ರಿ, ಕಿರುತೆರೆಗೆ ಬಂದಿರಲಿಲ್ಲ, ಬಿಗ್ ಬಾಸ್ ಅನ್ನ ಆಯ್ಕೆ ಮಾಡ್ಕೊಂಡ್ರಿ. ಬಿಗ್ ಬಾಸ್ ಯಾಕೆ ಅಂತ ಹೇಳಿದ್ರೆ, ಆಬ್ವಿಯಸ್ಲಿ ಸಿನಿಮಾ ಮಾಡ್ತಾ ಇದ್ದೆ, ನನ್ನ ಸಿನಿಮಾಗಳು ಸೈಮಾವರೆಗೂ ಹೋಗ್ತಾಯಿತ್ತು, ನಾಮಿನೇಷನ್ ಎಲ್ಲ ಆಗ್ತಾಯಿತ್ತು. ಅಷ್ಟು ದೊಡ್ಡ ದೊಡ್ಡ ಶೋ ಅಲ್ಲಿ ಅವಾರ್ಡ್ ಫಂಕ್ಷನ್ಗಳಲ್ಲಿ ನನ್ನ ಹೆಸರು ಬಂದಾಗಲೂ ಕೂಡ ಎಲ್ಲೋ 4 ಜನ ಗುರ್ತಿಸ್ತಾ ಇರಲಿಲ್ವಲ್ಲ ಅನ್ನೋದೊಂದಿತ್ತು. ಆ ಹಂಬಲ ಜಾಸ್ತಿ ಆಯಿತು. ಲೈಕ್ ನಾನು ಇಂಡಸ್ಟ್ರಿಯಲ್ಲಿ ಇದ್ದೂ ರೀಚ್ ಸಿಗ್ತಾ ಇರಲಿಲ್ಲ ಅಂತ ಇತ್ತು. ಯಾಕಂದರೆ 3 ಇಯರ್ಸಲ್ಲಿ ಆಲ್ಮೋಸ್ಟ್ 7-8 ಮೂವೀಸ್ ನಾನು ಸೈನ್ ಮಾಡಿದ್ದೆ. ಇವನ್ ತೆಲುಗುಲ್ಲೂ ನಾನು ಚೆನ್ನಾಗಿ ಮೂವೀಸ್ ಮಾಡ್ತಾ ಇರಬೇಕಾದ್ರೆ ಒಂದು ರೀಚ್ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಬಿಗ್ ಬಾಸ್ ಅಂತ ಬಂದಾಗ ನನಗೆ ರೀಚ್ ಆಗ್ತೀನಿ ಅಂತ ಇತ್ತು. ಎಲ್ಲೋ ಒಂದು ಕಡೆ ಭಯನೂ ಇತ್ತು. ಒಂದೇ ವಾರಕ್ಕೆ ಆಚೆ ಬಂದ್ಬಿಡ್ತೀನ ಅಂತಲೂ ಭಯ ಇತ್ತು. ಬಿಕಾಸ್ ರೀಸನ್ಸ್ ಇತ್ತು. ಇಟ್ಸ್ ಖುಷಿ ಇತ್ತು, ಯಾಕಂದರೆ ಆ ಸ್ಟೇಜ್ ನನಗೆ ಕೊಟ್ಟಿದ್ದ ಹೆಸರಾಗಲಿ ಅಥವಾ ನನಗೆ ಕಲ್ತಿದ್ದೆ ಜಾಸ್ತಿ ನಾನು ಆ ಸ್ಟೇಜಿಂದ. ಅದು ಎಲ್ಲರಿಗೂ ಸಿಗಲ್ಲ. ಹೇಳ್ತೀವಲ್ಲ ಒಂದೊಂದು ಸತಿ ಬಿಗ್ ಬಾಸಿಂದ ಹೆಸರು ಮಾಡೋದು ಎಷ್ಟಿದೆಯೋ, ಬಿಗ್ ಬಾಸಿಂದ ಜೀವನ ಪಾಠ ಕಲಿಯೋದು ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳಿ. ಮೇ ಬಿ ನನಗೆ ಇಟ್ಸ್ ಅ ಸ್ಟಾರ್ಟಿಂಗ್, ಇಟ್ಸ್ ಅ ಬಿಗಿನಿಂಗ್ ಟೈಮಲ್ಲೇ ನನಗೆ ಬಿಗ್ ಬಾಸ್ ಸಿಕ್ಕಿದ್ದು ತುಂಬ ಒಳ್ಳೆಯದಾಯಿತು. ಬಿಗ್ ಬಾಸಿಂದ ಕಲಿತು ನೆಕ್ಸ್ಟ್ ಸ್ಟೆಪ್ಗಳಲ್ಲಿ ಜನರಿಗೆ ಹತ್ತಿರ ಆಗೋಕ್ಕೆ ಇನ್ನೂ ಈಸಿ ಆಯ್ತೇನೋ, ಅದನ್ನು ನಾನು ಸಂಪೂರ್ಣವಾಗಿ ಸ್ವೀಕರಿಸ್ತೀನಿ. ಬಿಗ್ ಬಾಸಿಂದ ನಾನು ಕಳ್ಕೊಂಡಿದ್ದೇನೂ ಇಲ್ಲ. ಮೇ ಬಿ ಎಲ್ಲರಿಗೂ 5 ವಾರಕ್ಕೆ ಅವರೆಲ್ಲ ಜನ ಹೇಳ್ತಾ ಇದ್ದಾರೆ ಇನ್ನೂ ವೆಲ್ ಡಿಸರ್ವಿಂಗ್, ನೀವು ಆಚೆ ಬರಬಾರ್ದಿತ್ತು ಅಂತ. ಬಟ್ ಒಂದೇ ವಾರಕ್ಕೆ ಬರ್ತೀನಿ ಅಂತ ಅಂದ್ಕೊಂಡು ಹೋದವಳಿಗೆ 5 ವಾರ ಸಿಕ್ತು. ಜನರ ಪ್ರೀತಿ ಸಿಗ್ತಾ ಇದೆ, ಇಷ್ಟು ಪಾಸಿಟಿವಿಟಿ, ಎಲ್ಲೋ ನೆಗೆಟಿವ್ ಆಗಿಬಿಡುತ್ತಾ ಅಂತಾಗ ಪಾಸಿಟಿವಿಟಿ ಆಗ್ತಾಯಿದೆ. ಇನ್ನೂ ಸಾಕಷ್ಟು ಕಾಲ ಕೆಲಸ ಮಾಡೋದಿದೆ ಅಲ್ಲ ಮುಂದೆ ಫ್ಯೂಚರಲ್ಲಿ, ಆಗ ಜನರು ನಿಜವಾಗ್ಲೂ ಬೆಂಬಲಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಖುಷಿ ಇದೆ.